ಡ್ರಗ್ಸ್ನಲ್ಲಿ ಯಾವ ರೀತಿಯಾಗಿ ಬರ್ರಿ ಈಗಾಗಲೇ ಈ ಹಿಂದೆ ಕೂಡ ಮಹಾಮಳೆಯ ಸಂದರ್ಭದಲ್ಲಿ ಕಾರ್ಯಾಚರಣೆ ಕೂಡ ಯಾವುದೇ ರೀತಿಯ ಪ್ರಯೋಜನಕರ ಆಗಿರಲಿಲ್ಲ. ಹೀಗಾಗಿ ಭಾರತ ಮತ್ತು ಡ್ರಗ್ಜಿಂಗ್ ಎಸೆಗಳ ಮೂಲಕ ಗಂಗಾವಳಿ ನದಿಯಲ್ಲಿ ನಿರಂತರವಾಗಿ 6 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ಫಲವಾಗಿ ಇವತ್ತು ಭಾರತ್ ಗಂಜ್ ವಾಹನವನ್ನು ಸಂಬಂಧಪಟ್ಟ ಭಾರತ ಸಿಬ್ಬಂದಿಗಳು ಇದ್ದಾರೆ. ಸಂಬಂಧಪಟ್ಟ ಕಾರವಾರ ಶಾಸಕರಾಗಿರುವುದು ಜಿಲ್ಲಾ ಪೊಲೀಸ್ ಕಾರಣ ಡ್ರಗ್ಸ್ನಲ್ಲಿ ಯಾವ ರೀತಿಯಾಗಿ ಬರ್ರಿ ಈಗಾಗಲೇ ಈ ಹಿಂದೆ ಕೂಡ ಮಹಾಮಳೆಯ ಸಂದರ್ಭದಲ್ಲಿ ಕಾರ್ಯಾಚರಣೆ ಕೂಡ ಯಾವುದೇ ರೀತಿಯ ಪ್ರಯೋಜನಕರ ಆಗಿರಲಿಲ್ಲ. ಹೀಗಾಗಿ ಭಾರತ ಮತ್ತು ಡ್ರಗ್ಜಿಂಗ್ ಎಸೆಗಳ ಮೂಲಕ ಗಂಗಾವಳಿ ನದಿಯಲ್ಲಿ ನಿರಂತರವಾಗಿ 6 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ಫಲವಾಗಿ ಇವತ್ತು ಭಾರತ್